ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನೀವ್ ಕೇಳ್ತಾ ಇದ್ದೀರಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ ಆರ್ಜೆ ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಅನ್ಎಡಿಟೆಡ್ ಆರ್ಜೆ ನೇತ್ರಾ ಜೊತೆ. ಸೊ ಆ ಕಾಸ್ಟ್ಯೂಮ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ನಲ್ಲಿ ವೆರಿ ರಿಲಿಜಿಯಸ್ಲಿ ಅದೇ ಕಾಸ್ಟ್ಯೂಮ್ ಅಲ್ಲಿ ಭಾಗವಹಿಸಿದಿರಾ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ಅದು ನಡೀತಿದೆ. ಆಮೇಲೆ ಈ ಇದ್ರಲ್ಲೂ ಸ್ವಲ್ಪ ಇಂಟರ್ವ್ಯೂಲೂ ಯೂಸಿಂಗ್ ಬ್ಲ್ಯಾಕ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರ ಶರ್ಟ್ಸ್ನ ಯೂಸ್ಡ್ 2 ವೇರಿಯೇಷನ್ ಇದೆ. ಆ 2 ವೇರಿಯೇಷನ್ ತೋರಿಸೋಣ ಅಂತ ಒಂದು ಪ್ಲ್ಯಾನ್ಲಿ. ದಿಸ್ ದ ಫಸ್ಟ್ ಟೈಮ್ ಫಾರ್ ಫಿಲ್ಮ್ ಪ್ರಮೋಷನ್ಗೆ. ಐ ಆಮ್ ನಾಟ್ ಲೈಕ್ ಯೂಶುವಲ್ ಶಿವಣ್ಣ. ಆ್ಯಸ್ ಭಾರತೀಯ ರಣಗಲ್ ಕ್ಯಾರೆಕ್ಟರ್ ಥರನೇ ಸ್ವಲ್ಪ ಈ ಕಾಸ್ಟ್ಯೂಮ್ ಸ್ಟೈಲ್ ತೋರಿಸೋಣ ಅಂದ್ಬಿಟ್ಟು ಈ ಬ್ಲ್ಯಾಕ್ ಆ್ಯಂಡ್ ಇದರಲ್ಲಿ ವೇರಿಯೇಟ್ ಮಾಡ್ತಾರೆ. ತುಂಬ ಯುನೋ ಡಿಫ್ರೆಂಟ್ ನೇಮ್ ಭೈರತಿ ರಣಗಲ್ ಅದೊಂಥರ ಥಿಯೇಟ್ರಲ್ಲ ಹೆಸರು ಹೇಳಿದಾಗಲೇ ಒಂಥರ ಹೆಸರಲ್ಲೇ ತುಂಬ ಪವರ್ ಇದೆ. ಆ್ಯಂಡ್ ಸಡನ್ಲಿ ಒಂದು ಎನರ್ಜಿ ಶಿಫ್ಟ್ ಹೆಸರು ರಿವೀಲ್ ಆದಾಗ ಈ ವ್ಯಕ್ತಿ ಯಾರು ಅಂತ ಏನು ನಾವು ಮಫ್ತಿಯಲ್ಲಿ ನೋಡಿದ್ದೀವಿ. ನಿಮಗೆ ಹೇಗೆ ಅನಿಸಿತ್ತು ಕತೆ ಕೇಳಿದಾಗ? ಅದು ದೇರ್ ಸಮ್ ಪವರ್ ಇತ್ತು. ಫಸ್ಟ್ ಮಾಡಬೇಕಾ ಬೇಡವಾ ಅಂತಿತ್ತು ಮಫ್ತಿಲಿ. ಓಕೆ, ಮುರಳಿ ಬೇರೆ ಬಂದು ಇಲ್ಲಮ್ಮ ನೀವು ಮಾಡಲೇಬೇಕು ಅಂತ ಮಾವನ ಮಗ. ಆಮೇಲೆ ಗೀತಾನ ಇಂಟರ್ವ್ಯೂಲ್ ಮೇಲೆ ಬರ್ತೀರ, ಏನಿಲ್ಲ ಪಿಕ್ಚರ್ ಜನ ಇಂಟರ್ವ್ಯೂಲ್ವರೆಗೂ ಕಾಯಬೇಕಲ್ಲಪ್ಪ ಅಂತ ಅನ್ಕೊಂಬಿಟ್ರೆ ಪಾಪ ಆ ಹುಡುಗನಿಗೆ ಇದಾಗ್ಬಿಡುತ್ತಲ್ಲ ಹಿಂಗೆ ಅಂತ ಒಂದು ಡೈಲಮ. ಬಟ್ ಅವನು ಇವಾಗ ಅಡಮೆಂಟ್ ಏನು ಮಾಡೋದು. ಮುರಳಿ ಬೇರೆ ಆ 2 ಇದ್ರಲ್ಲೂ ವರ್ತನ್ ಬೇರೆ ಇಲ್ಲ ಸರ್. ನನ್ನ ನಂಬಿಕೆ ಇತ್ತು. ದ ವೇ ಈ ಸೆಡ್ ಈಸ್ ಗೋಯಿಂಗ್ ಟು ಡೂ ಸಮಥಿಂಗ್. ಬಟ್ ಒಂದೇ ಒಂದು ಸ್ಮಾಲ್ ಚೇಂಜ್ ಕೇಳಿದೆ. ಅಲ್ಲಿ ವೈಫ್ ಕ್ಯಾರೆಕ್ಟರ್ ಇತ್ತು. ಓಕೆ, ವೈಫ್ ಕ್ಯಾರೆಕ್ಟರ್ ಇತ್ತು. ವೇರ್ ಹಿ ಹ್ಯಾಸ್ ಇಸ್ ಸನ್, ಈ ಕಿಲ್ಸ್ ಇಸ್ ಸನ್ ಅಂತಿತ್ತು. ನಾನು ಹೇಳಿದೆ ನಮ್ಮ ಫ್ಯಾಮ್ಲೀಲಿ ನಾವು ಆ ಥರ ಮಾಡಿದ್ರೆ ಎಷ್ಟು ಒಪ್ಕೋತಾರೆ ಗೊತ್ತಿಲ್ಲಮ್ಮ. ರೌಡಿಸಮ್ ಮಾಡಿ ಕಾಮನ್ನಾಗಿ ಬಿಟ್ಬಿಟ್ರೆ ಓಕೆ ರೌಡಿ ಥರ. ಬಟ್ ಇದರಲ್ಲಿ ಅವ್ನು ರೌಡಿ ಅಲ್ಲ. ಆ ಪಾತ್ರ ತೂಕ ಇದೆ. ನೀವು ಹೇಳ್ತೀರಪ್ಪ, ಇಟ್ಸ್ ವೆರಿ ಒಂಥರ ಬೇರೆ ಥರದ ಕ್ಯಾರೆಕ್ಟ್ರು. ಅದರಲ್ಲಿ ಮಗನ್ನ ಕೊಲ್ಲೋದು ಎಷ್ಟು ಮಟ್ಟಿಗೆ ಸರಿ. ಆಮೇಲೆ ಆ ಮುರಳಿ ಬಂದು ದಿ ಪ್ಯಾಸಿಫೈಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಿದೆ. ಇನ್ಸ್ಟೆಡ್ ಆಫ್ ದಟ್ ನಾವು ಒಂದು ಚೇಂಜ್ ಹೇಳ್ತೀವಿ. ಅದು ನಿಮ್ಗೆ ಆಗಲ್ಲ ಅಂದರೆ ವಿಲಿಮಿ ಅವ್ರು ಬೇಡ. ನನಗೆ ಮಗನ ಕೊಲ್ಲೋದು ಬಿಕಾಸ್ ಸಮ್ವೇರ್ ಅದು ಸೂಟ್ ಆಗದವ್ರೆ ಕಷ್ಟ. ಬಿಕಾಸ್ ಐ ಆಮ್ ನಾಟ್ ಡನ್ ಲೈಕ್ ದಟ್ ಪ್ರೀವಿಯಸ್ಗೆ. ಒಂದು ಕೆಲಸ ಮಾಡಿ ಸಿಸ್ಟರ್ ಮಾಡಿ. ಓಕೆ, ಸಿಸ್ಟರ್ ಬಿಕಮ್ಸ್ ಮೈ ಬ್ಲಡ್. ಓಕೆ, ಬಟ್ ಸಿಸ್ಟರ್ ಹಸ್ಬೆಂಡ್ ಡಸಂಟ್ ಬಿಕಮ್ ಮೈ ಬ್ಲಡ್. ಸೊ ಅಲ್ಲ ಅವ್ನು ಕಟ್ ಮಾಡಿದ್ರೆ ಗೊತ್ತಾಗಲ್ಲ ನೋಡಿ ಅಂತ ಒಂದು ಐಡಿಯಾ. ಬಟ್ ಅವ್ರು ಚೆನ್ನಾಗಿ ಇಂಪ್ರೂವೈಸ್ ಮಾಡಿ ಚೆನ್ನಾಗಿ ಕೂತ್ಕೊಂತು. ಕೂತ್ಕೊಳ್ಳುತ್ತೆ. ಸೊ ಇವಾಗ ಏನಾಯ್ತು, ಅದಕ್ಕೋಸ್ಕರ ಇವಾಗ ಭೈರತಿ ರಣಗಲ್ ಮಾಡ್ಬೇಕಾದ್ರೆ ರುಕ್ಮಿಣಿ ವಸಂತ್ ಬಂದರು. ಓಕೆ, ಒಂದು ಹೀರೋಯಿನ್ ಬಂತು. ಅಂದರೆ ಇವನಿಗೆ ಬೇರೆ ಈ ಲೈಫಲ್ಲಿ ಓನ್ಲಿ ಸಿಸ್ಟಮ್ ಮಾತ್ರ ಇದೆ, ಬೇರೆ ಇಲ್ವಾ ಅನ್ನೋದು ಇವಾಗ ಪ್ರೀಕ್ವೆಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಕೇಮ್. ಅದು ಅವರು ಶಿ ಇಸ್ ಆಲ್ಸೋ ಬ್ರಿಲಿಯಂಟ್ ಆ್ಯಕ್ಟ್ರೆಸ್. ಒಂದು ಬೇರೆ ಫಾರ್ಮೇಟಲ್ಲಿ ಮಾಡ್ತಾರೆ. ಅಂದರೆ ಅವ್ರದ್ದೇ ಆದ ಒಂದು ಸ್ಮಾಲ್ ಸ್ಪೇಸ್ ಇದೆ. ಶಿ ಡಸಂಟ್ ಡೂ ಮೋರ್ ದೆನ್ ದ್ಯಾಟ್. ಏನೇ ಮಾಡೋದು ಪರ್ಫಾರ್ಮೆನ್ಸ್ ಸೈಡ್ಲಿ ಆ ಚೌಕಟ್ಟು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ. ಈ ಕ್ಯಾರೆಕ್ಟರ್ ಅದೇ ಸಟ್ಲಿಟಿ ಇರೋದ್ರಿಂದ ಸಟಲ್ ಕ್ಯಾರೆಕ್ಟರ್ ಆಲ್ವೇಸ್ ಸಿಟ್ ಅಲಾಂಗ್. ಈ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಇಟ್ ವೋಂಟ್ ಬಿ ಲೈಕ್ ಆ್ಯಸ್ ಇಫ್ ಮೈಸೆಲ್ಫ್ ಅಂಡ್ ರುಕ್ಮಿಣಿ ವಸಂತ್ ಅವರು ಪರ್ಫಾರ್ಮ್ ಮಾಡ್ದಂಗೆ ಅನ್ಸಲ್ಲ. ಭಾಳ ನ್ಯಾಚುರಲ್. ನಾವು ನಗಬೇಕಂದ್ರೆ ಯಾ ಪ್ಲೀಸ್ ತುಂಬ ನ್ಯಾಚುರಲ್ ಇರುತ್ತೆ ಹೊತ್ತು ಎಲ್ಲೂ ಇವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಅನ್ಸಲ್ಲ. ದಟ್ ನ್ಯಾಚುರಲಿಟಿ ಯು ಕ್ಯಾನ್ ಫೈಂಡ್ ಬಿಟ್ವೀನ್ ದಿಸ್ 2 ಪೀಪಲ್ಸ್. ಆ್ಯಂಡ್ ಭಾಳ ಚೆನ್ನಾಗಿ ಗ್ರೂವ್ ಆಗಿದೆ ಆ ಕ್ಯಾರೆಕ್ಟರ್ ಯಾತಕ್ಕೆ ಅಂತ. ಆ್ಯಂಡ್ ಹೌ ಈ ಗೆಟ್ಸ್ ಕನೆಕ್ಟೆಡ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಸಮ್ ಕ್ಯಾರೆಕ್ಟರ್ಸ್ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಓಲ್ಡ್ ಪಿಕ್ಚರ್ಲಿ ದೇವರಾಜ್ ಅವರು, ಮಧು ಗುರುಸ್ವಾಮಿ, ಬಾಬು ಹಿರಣ್ಯ, ಛಾಯಾ ಸಿಂಗ್ ಕ್ಯಾರೆಕ್ಟರ್ ಇಟ್ ರಿಪೀಟ್ಸ್. ನ್ಯೂ ಇದರಲ್ಲಿ ರುಕ್ಮಿಣಿ ವಸಂತ್, ರಾಹುಲ್ ಬೋಸ್, ಗೋಪಾಲ್ ದೇಶಪಾಂಡೆ ಅವರದ್ದು, ಅವಿನಾಶ್ ಆ್ಯಂಡ್ ಡ್ಯಾನ್ಸಿಂಗ್ ರೋಸ್ ಅಂತ ಒಬ್ಬ ಮಾಡಿದ್ರು ತಮಿಳ್ ಫಿಲ್ಮ್ ಸರ್ಪಟ್ಟ ಪರಂಪರೆಯಲ್ಲಿ ಮಾಡಿದ್ರು. ದಟ್ ಗಾಯ್ ಶಬೀರ್ ಅಂತ ಅವನ ಕ್ಯಾರೆಕ್ಟರ್. ಸೊ ದೀಸ್ ಕ್ಯಾರೆಕ್ಟರ್ ದ ನ್ಯೂ ಕ್ಯಾರೆಕ್ಟರ್. ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ತಿರ್ಗಿ ಎಲ್ಲಿ ಎಂಡ್ ಆಗುತ್ತೆ ಆ್ಯಂಡ್ ಹೌ ಇಟ್ ಲೀಡ್ಸ್ ಟು ಸೀಕ್ವೆಲ್. ಇಟ್ಸ್ ನಾಟ್ ಎಂಡಿಂಗ್ ದೇರ್, ಇಟ್ ವಿಲ್ ಎಂಡ್ ವಿತ್ ಅ ಸೀಕ್ವೆಲ್. ಓಕೆ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನೀವ್ ಕೇಳ್ತಾ ಇದ್ದೀರಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ ಆರ್ಜೆ ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಅನ್ಎಡಿಟೆಡ್ ಆರ್ಜೆ ನೇತ್ರಾ ಜೊತೆ. ನಾನ್ ನೇತ್ರಾ.